ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಮೇ 20, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ, ನ್ಯಾಯಾಂಗ ಸೇವಾ ಆಕಾಂಕ್ಷಿಗಳಿಗೆ 3 ವರ್ಷಗಳ ಕಾನೂನು ಅಭ್ಯಾಸ ಕಡ್ಡಾಯ. ನ್ಯಾಯಾಂಗ ಸೇವೆಗಳ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖ ಅರ್ಹತಾ ಮಾನದಂಡವನ್ನ ಪುನಃ ಸ್ಥಾಪಿಸಿದೆ. ಸಿವಿಲ್ ನ್ಯಾಯಾಧೀಶ ಹುದ್ದೆಗಳಂತಹ ಆರಂಭಿಕ ಹಂತದ ನ್ಯಾಯಾಂಗ ಹುದ್ದೆಗಳಿಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಕನಿಷ್ಠ 3 ವರ್ಷಗಳ ಕಾನೂನು ಅಭ್ಯಾಸವನ್ನ ಹೊಂದಿರಬೇಕು. ಈ ತೀರ್ಪು 2002ರಲ್ಲಿ ಹೊಸ ಕಾನೂನು ಪದವೀಧರರು ನ್ಯಾಯಾಲಯದ ಅನುಭವವಿಲ್ಲದೆ ನೇರವಾಗಿ ನ್ಯಾಯಾಂಗಕ್ಕೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿದ್ದ ತೀರ್ಪನ್ನ ರದ್ದುಗೊಳಿಸುತ್ತದೆ. ಪ್ರಾಯೋಗಿಕ ಅನುಭವವಿಲ್ಲದ ನ್ಯಾಯಾಧೀಶರು ಸಂಕೀರ್ಣ ಕಾನೂನು ವಿಷಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಹೊಂದಿರದ ಕಾರಣ ಈ ಹಿಂದಿನ ವಿಧಾನವು ನ್ಯಾಯಾಂಗ ಪರಿಣಾಮಕಾರಿತ್ವದಲ್ಲಿ ಸವಾಲುಗಳಿಗೆ ಕಾರಣವಾಯಿತು ಎಂದು ನ್ಯಾಯಾಲಯ ಗಮನಿಸಿದೆ. 3 ವರ್ಷಗಳ ಅಭ್ಯಾಸದ ಅಗತ್ಯವನ್ನ ಅಭ್ಯರ್ಥಿಯು ವಕೀಲರಾಗಿ ತಾತ್ಕಾಲಿಕವಾಗಿ ದಾಖಲೆ ಪಡೆದ ದಿನಾಂಕದಿಂದ ಲೆಕ್ಕ ಹಾಕಲಾಗುತ್ತದೆ. ಅಖಿಲ ಭಾರತ ಬಾರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ದಿನಾಂಕದಿಂದ ಅಲ್ಲ. ಅಭ್ಯರ್ಥಿಯು ವಕೀಲರಾಗಿ ತಾತ್ಕಾಲಿಕವಾಗಿ ದಾಖಲೆ ಪಡೆದ ದಿನಾಂಕದಿಂದ 3 ವರ್ಷಗಳವರೆಗೆ ಅವರು ಅಭ್ಯಾಸವನ್ನ ಮಾಡಿರಬೇಕು. ಅಂತವರು ನ್ಯಾಯಾಂಗ ಸೇವೆಗೆ ಪರೀಕ್ಷೆಯನ್ನ ಎದುರಿಸಲು ಅರ್ಹರಾಗಿರುತ್ತಾರೆ. ಈ ಅವಶ್ಯಕತೆಯು ನಿರೀಕ್ಷಿತವಾಗಿ ಅನ್ವಯಿಸುತ್ತದೆ ಮತ್ತು ಈಗಾಗಲೇ ಹೈಕೋರ್ಟ್ಗಳು ಪ್ರಾರಂಭಿಸಿರುವ ನೇಮಕಾತಿ ಪ್ರಕ್ರಿಯೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಭವಿಷ್ಯದ ನೇಮಕಾತಿಗಳಿಗೆ ಈ ಅರ್ಹತಾ ಮಾನದಂಡವನ್ನ ಸೇರಿಸಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಹೈಕೋರ್ಟ್ಗಳು ತಮ್ಮ ಸೇವಾ ನಿಯಮಗಳನ್ನು ತಿದ್ದುಪಡಿ ಮಾಡುವಂತೆ ನಿರ್ದೇಶಿಸಲಾಗಿದೆ. ಈಗಾಗಲೇ ನೋಟಿಫಿಕೇಶನ್ ಆಗಿರತಕ್ಕಂತಹ ನ್ಯಾಯಾಂಗ ಸೇವೆಗಳಿಗೆ ಯಾವುದೇ ರೀತಿ ಇದು ಪರಿಣಾಮ ಬೀರುವುದಿಲ್ಲ. ಇನ್ನು ಮುಂದೆ ನೋಟಿಫಿಕೇಶನ್ ಆಗ್ತಕ್ಕಂತಹ ನೇಮಕಾತಿಗಳಿಗೆ ಈ ಅರ್ಹತಾ ಮಾನದಂಡ ಕಂಪಲ್ಸರಿ. ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಹೈಕೋರ್ಟ್ಗಳು ತಮ್ಮ ಸೇವಾ ನಿಯಮಗಳನ್ನ ತಿದ್ದುಪಡಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಇತ್ತೀಚೆಗೆ ಜಾರಿಗೆ ಬಂದಂತಹ ಅರ್ಹತಾ ಮಾನದಂಡವು 2002ರ ಕಾಯ್ದೆಯನ್ನ ರದ್ದುಗೊಳಿಸುತ್ತದೆ. ತೀರ್ಪನ್ನ ರದ್ದುಗೊಳಿಸುತ್ತದೆ. ಇವಾಗ ನೀವು ನ್ಯಾಯಾಂಗ ಸೇವೆಯನ್ನ ಮಾಡ್ಬೇಕಂತಂದ್ರೆ 3 ವರ್ಷಗಳ ಅಭ್ಯಾಸ ಮಾಡಿರಬೇಕು. ಆ 3 ವರ್ಷಗಳು ನೀವು ವಕೀಲರಾಗಿ ತಾತ್ಕಾಲಿಕವಾಗಿ ದಾಖಲೆ ಪಡೆದ ದಿನಾಂಕದಿಂದ 3 ವರ್ಷಗಳವರೆಗೆ ಅಭ್ಯಾಸ ಮಾಡಿರಬೇಕು. ಅದಾದ ನಂತರ ನಿಮಗೆ ಏನಾಗುತ್ತೆ, ನ್ಯಾಯಾಂಗ ಸೇವೆಯ ಪರೀಕ್ಷೆಗಳನ್ನ ಎದುರಿಸಲು ಅವಕಾಶ ಸಿಗುತ್ತದೆ. ನೆಕ್ಸ್ಟ್, ಪರಮಾಣು ವಿಜ್ಞಾನಿ ಡಾಕ್ಟರ್ MR ಶ್ರೀನಿವಾಸನ್. ಭಾರತದ ಪ್ರವರ್ತಕ, ಪರಮಾಣು ವಿಜ್ಞಾನಿ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ಡಾಕ್ಟರ್ MR ಶ್ರೀನಿವಾಸನ್ ಅವರು 2025ರ ಮೇ 20ರಂದು ತಮಿಳುನಾಡಿನ ಉದಕಮಂಡಲಂನಲ್ಲಿ ನಿಧನರಾದರು. ಇವರು ಪರಮಾಣು ಶಕ್ತಿ ಆಯೋಗದ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನ ಸ್ಥಾಪಕ ಅಧ್ಯಕ್ಷರಾಗಿದ್ದರು. 1930 ಜನವರಿ 5ರಂದು ಬೆಂಗಳೂರಿನಲ್ಲಿ ಇವರು ಜನಿಸಿದ್ದರು. ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಮೈಸೂರಿನಲ್ಲಿ ಹಾಗೂ 1950ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರು. ಡಾಕ್ಟರ್ ಶ್ರೀನಿವಾಸನ್ ಅವರು ಸೆಪ್ಟೆಂಬರ್ 1955ರಲ್ಲಿ ಪರಮಾಣು ಶಕ್ತಿ ಇಲಾಖೆಗೆ ಸೇರುವ ಮೂಲಕ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ಅಲ್ಲಿ ಅವರು ಭಾರತದ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್ ಅಪ್ಸರಾ ನಿರ್ಮಾಣದಲ್ಲಿ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದರು. 1959ರಲ್ಲಿ ಅವರನ್ನು ಭಾರತದ ಮೊದಲ ಪರಮಾಣು ವಿದ್ಯುತ್ ಕೇಂದ್ರಕ್ಕೆ ಪ್ರಧಾನ ಯೋಜನಾ ಇಂಜಿನಿಯರ್ ಆಗಿ ನೇಮಿಸಲಾಯಿತು. 1987ರಲ್ಲಿ ಅವರನ್ನು ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರನ್ನಾಗಿ ಮತ್ತು ಪರಮಾಣು ಶಕ್ತಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಅದೇ ವರ್ಷ ಅವರು NPCILನ ಸ್ಥಾಪಕ ಅಧ್ಯಕ್ಷರಾದರು. ಅವರ ಉಸ್ತುವಾರಿಯಲ್ಲಿ ಭಾರತವು 18 ಪರಮಾಣು ವಿದ್ಯುತ್ ಘಟಕಗಳನ್ನು ಅಭಿವೃದ್ಧಿಪಡಿಸಿತು. ಅವುಗಳಲ್ಲಿ 7 ಕಾರ್ಯನಿರ್ವಹಿಸುತ್ತಿವೆ, 7 ನಿರ್ಮಾಣ ಹಂತದಲ್ಲಿವೆ ಮತ್ತು 4 ಯೋಜನಾ ಹಂತಗಳಲ್ಲಿವೆ.
1990ರಿಂದ 1992ರವರೆಗೆ ಅವರು ವಿಯೆನ್ನಾದ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯಲ್ಲಿ ಹಿರಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ಅವರು 1996ರಿಂದ 98ರವರೆಗೆ ಭಾರತದ ಯೋಜನಾ ಆಯೋಗದ ಸದಸ್ಯರಾಗಿದ್ದರು. ಇಂಧನ ಮತ್ತು ವಿಜ್ಞಾನ ತಂತ್ರಜ್ಞಾನ ಖಾತೆಗಳನ್ನ ಮೇಲ್ವಿಚಾರಣೆ ಮಾಡಿದ್ದರು. ಹೆಚ್ಚುವರಿಯಾಗಿ ಅವರು 2002ರಿಂದ 2004 ಮತ್ತು 2006ರಿಂದ 2008ರ ಅವಧಿಯಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದರು ಮತ್ತು 2002ರಿಂದ 2004ರವರೆಗೆ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣದ ಕಾರ್ಯಪಡೆಯ ಅಧ್ಯಕ್ಷರಾಗಿದ್ದರು. 1984ರಲ್ಲಿ ಪದ್ಮಶ್ರೀ, 1990ರಲ್ಲಿ ಪದ್ಮಭೂಷಣ, 2015ರಲ್ಲಿ ಪದ್ಮವಿಭೂಷಣ, 2017ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಡಾಕ್ಟರ್ ಶ್ರೀನಿವಾಸನ್ ಅವರು ಪಡೆದಿದ್ದರು. ಅವರು ವರ್ಲ್ಡ್ ಅಸೋಸಿಯೇಷನ್ ಆಫ್ ನ್ಯೂಕ್ಲಿಯರ್ ಆಪರೇಟರ್ಸ್ನ ಸ್ಥಾಪಕ ಸದಸ್ಯರೂ ಆಗಿದ್ದರು ಮತ್ತು ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಮತ್ತು ಇಂಡಿಯನ್ ನ್ಯೂಕ್ಲಿಯರ್ ಸೊಸೈಟಿಯೊಂದಿಗೆ ಫೆಲೋಶಿಪ್ಗಳನ್ನು ಹೊಂದಿದ್ದರು. ಡಾಕ್ಟರ್ ಶ್ರೀನಿವಾಸನ್ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರು ಬೆಂಗಳೂರಿನಲ್ಲಿ ಜನಿಸಿದ್ದರು. ಇವರು ಪರಮಾಣು ಶಕ್ತಿ ಆಯೋಗದ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCILನ ಸ್ಥಾಪಕ ಅಧ್ಯಕ್ಷರಾಗಿದ್ದರು. 1955ರಲ್ಲಿ ಪರಮಾಣು ಶಕ್ತಿ ಇಲಾಖೆಗೆ ಸೇರುವ ಮೂಲಕ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. 2002ರಿಂದ 2004ರವರೆಗೆ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಕಾರ್ಯಪಡೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಇನ್ನು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ. ನೆಕ್ಸ್ಟ್, ಭಾರತದ ಸಾಗರೋತ್ತರ ನಾಗರಿಕ OCI ಓವರ್ ಸಿಟಿಜನ್ ಆಫ್ ಇಂಡಿಯಾ. ಕೇಂದ್ರ ಗೃಹ ಸಚಿವರು ಮತ್ತು ಸಹಕಾರ ಸಚಿವರು ಇತ್ತೀಚೆಗೆ ನವದೆಹಲಿಯಲ್ಲಿ ಹೊಸ ಸಾಗರೋತ್ತರ ನಾಗರಿಕ ಪೋರ್ಟಲ್ ಅನ್ನ ಆರಂಭಿಸಿದರು. ಆಗಸ್ಟ್ 2005ರಲ್ಲಿ 1955ರ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಸಾಗರೋತ್ತರ ಭಾರತೀಯ ಪೌರತ್ವ ಯೋಜನೆಯನ್ನ ಪರಿಚಯಿಸಲಾಯಿತು. ಭಾರತದ ಸಾಗರೋತ್ತರ ಪೌರತ್ವವನ್ನ ಯಾರು ಪಡೆಯಬಹುದು? ಕೇಂದ್ರ ಸರ್ಕಾರವು ಸೂಚಿಸಬಹುದಾದ ಷರತ್ತುಗಳು ಮತ್ತು ನಿರ್ಬಂಧಗಳಿಗೆ ಒಳಪಟ್ಟು ಅರ್ಜಿಯ ಮೇರೆಗೆ ವಿದೇಶಿ ಪ್ರಜೆ OCI ಆಗಿ ನೋಂದಾಯಿಸಿಕೊಳ್ಳಬಹುದು. ಜನವರಿ 26, 1950ರ ಸಮಯದಲ್ಲಿ ಅಥವಾ ನಂತರ ಯಾವುದೇ ಸಮಯದಲ್ಲಿ ಭಾರತದ ನಾಗರಿಕರಾಗಿದ್ದವರು. ಜನವರಿ 26, 1950ರಂದು ಭಾರತದ ನಾಗರಿಕರಾಗಲು ಅರ್ಹರಾಗಿದ್ದವರು. ಆಗಸ್ಟ್ 15, 1947ರ ನಂತರ ಭಾರತದ ಭಾಗವಾದ ಪ್ರದೇಶಕ್ಕೆ ಸೇರಿದವರು. ಇವರೆಲ್ಲರೂ ಮತ್ತು ಇವರೆಲ್ಲರ ನಾಗರಿಕರ ಮಗು, ಮೊಮ್ಮಕ್ಕಳು ಅಥವಾ ಮರಿಮೊಮ್ಮಕ್ಕಳು ಮತ್ತು ಇವರ ಅಪ್ರಾಪ್ತ ಮಗು ಇವರೆಲ್ಲರೂ OCIಯನ್ನ ಪಡೆದುಕೊಳ್ಳಬಹುದು. ಅಪ್ರಾಪ್ತ ಮಗುವಾಗಿದ್ದು ಅವರ ಪೋಷಕರು ಇಬ್ಬರೂ ಭಾರತದ ನಾಗರಿಕರಾಗಿದ್ದರೆ ಅಥವಾ ಪೋಷಕರಲ್ಲಿ ಒಬ್ಬರು ಭಾರತದ ನಾಗರಿಕರಾಗಿದ್ದರೆ ಅವರು OCI ಕಾರ್ಡ್ ಹೊಂದಿರುವವರಾಗಿ ನೋಂದಣಿಗೆ ಅರ್ಹರಾಗಿರುತ್ತಾರೆ. ಇದಲ್ಲದೆ ಭಾರತದ ನಾಗರಿಕರ ವಿದೇಶಿ ಮೂಲದ ಸಂಗಾತಿ ಅಥವಾ OCI ಕಾರ್ಡ್ದಾರರ ವಿದೇಶಿ ಮೂಲದ ಸಂಗಾತಿ ಮತ್ತು ಅರ್ಜಿಯನ್ನ ಸಲ್ಲಿಸುವ ಕನಿಷ್ಠ 2 ವರ್ಷಗಳ ಮೊದಲು ವಿವಾಹ ನೋಂದಾಯಿಸಿರುವವರು ಸಹ OCI ಕಾರ್ಡ್ದಾರರಾಗಿ ನೋಂದಣಿಗೆ ಅರ್ಹರಾಗಿರುತ್ತಾರೆ. ಆದಾಗ್ಯೂ ಪಾಕಿಸ್ತಾನ್, ಬಾಂಗ್ಲಾದೇಶ್ ಅಥವಾ ಕೇಂದ್ರ ಸರ್ಕಾರವು ಅಧಿಕೃತ ಗೆಜೆಟ್ನಲ್ಲಿ ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತಹ ಇತರ ದೇಶದ ನಾಗರಿಕರಾಗಿರುವ ಅಥವಾ ಅವರ ಪೋಷಕರು ಅಥವಾ ಅಜ್ಜ ಅಜ್ಜಿಯರು, ಮುತ್ತಜ್ಜಿಯರು OCI ಕಾರ್ಡ್ದಾರರಾಗಿ ನೋಂದಣಿಗೆ ಅರ್ಹರಾಗಿರುವುದಿಲ್ಲ. ಭಾರತದಲ್ಲಿ OCI ನೋಂದಣಿಗೆ ಅರ್ಜಿ ಸಲ್ಲಿಸಲು ವಿದೇಶಿಗರು ಸಾಮಾನ್ಯವಾಗಿ ಭಾರತದ ನಿವಾಸಿಯಾಗಿರಬೇಕು. ಸಾಮಾನ್ಯ ನಿವಾಸಿ ಎಂದರೆ ಒಂದು ನಿರ್ದಿಷ್ಟ ದೇಶದಲ್ಲಿ ಅಥವಾ ಭಾರತದಲ್ಲಿ 6 ತಿಂಗಳ ಕಾಲ ನಿರಂತರವಾಗಿ ವಾಸಿಸುವ ವ್ಯಕ್ತಿ. ಭಾರತದ ಸಾಗರೋತ್ತರ ಪೌರತ್ವದ ಪ್ರಯೋಜನಗಳು. OCI ಕಾರ್ಡ್ದಾರರು ಭಾರತದಲ್ಲಿ ಶಾಶ್ವತವಾಗಿ ವಾಸಿಸಬಹುದು. ಭಾರತಕ್ಕೆ ಭೇಟಿ ನೀಡಲು ಬಹು ಉಪಯೋಗಿ ಬಹುಪ್ರವೇಶಗಳು ಮತ್ತು ಜೀವಮಾನದ ವೀಸಾ ಪಡೆಯುತ್ತಾರೆ. 12 ತಿಂಗಳುಗಳಲ್ಲಿ 182 ದಿನಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲಿ ಉಳಿದುಕೊಂಡಿರುವ OCI ಕಾರ್ಡ್ದಾರರು ಆಧಾರ್
ಪಡೆಯಬಹುದು. ಭಾರತದಲ್ಲಿ ವಾಸಿಸುವ ಯಾವುದೇ ಅವಧಿಗೆ ವಿದೇಶಿಯರ ನೋಂದಣಿ ಬಾಧ್ಯತೆಯಿಂದ ವಿನಾಯಿತಿ ಪಡೆಯುತ್ತಾರೆ. ಅಂತರ್ದೇಶ ದತ್ತು ಸ್ವೀಕಾರಕ್ಕಾಗಿ ಅನಿವಾಸಿ ಭಾರತೀಯರೊಂದಿಗೆ ಸಮಾನತೆ ಇರುತ್ತದೆ. ಭಾರತೀಯ ನಿವಾಸಿಯಂತೆ OCI ಕಾರ್ಡ್ದಾರರಿಗೂ ದೇಶೀಯ ವಿಮಾನ ಪ್ರಯಾಣ ದರವನ್ನು ಪಡೆಯುತ್ತಾರೆ. ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳಿಗೆ ಪ್ರವೇಶ ಶುಲ್ಕದಲ್ಲಿ ಭಾರತೀಯ ಪ್ರಜೆಯೊಂದಿಗೆ ಸಮಾನತೆ ಇರುತ್ತದೆ. OCI ಕಾರ್ಡ್ ಹೊಂದಿರುವ ವೃತ್ತಿಪರರು ವೈದ್ಯರು, ದಂತವೈದ್ಯರು, ದಾದಿಯರು, ಔಷಧಿಕಾರರು, ವಕೀಲರು, ವಾಸ್ತುಶಿಲ್ಪಿಗಳು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳಂತಹ ಸಂಬಂಧಿತ ಕಾಯ್ದೆಯಲ್ಲಿರುವ ನಿಬಂಧನೆಗಳ ಅನುಸಾರವಾಗಿ ವೃತ್ತಿಯನ್ನ ಮುಂದುವರಿಸಲು ಅವಕಾಶವನ್ನ ಹೊಂದಿರುತ್ತಾರೆ. OCIಯನ್ನ ಪಡೆದಂತಹ ಪ್ರಜೆಗಳು ಭಾರತದಲ್ಲಿ ಶಾಶ್ವತವಾಗಿ ವಾಸಿಸಬಹುದು. ಇಲ್ಲಿ ಆಧಾರನ್ನ ಪಡೆಯಬಹುದು ಮತ್ತು ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯಗಳಿಗೆ ಪ್ರವೇಶ ಶುಲ್ಕದಲ್ಲಿ ಭಾರತೀಯ ಪ್ರಜೆಯೊಂದಿಗೆ ಸಮಾನತೆ ಇರುತ್ತದೆ. ಅವರು ತಮ್ಮ ವೃತ್ತಿಯನ್ನ ಇಲ್ಲಿ ಮುಂದುವರಿಸಬಹುದು. ಒಂದಷ್ಟು ನಿಬಂಧನೆಗಳ ಅನುಸಾರವಾಗಿ ಅವರು ತಮ್ಮ ವೃತ್ತಿಗಳನ್ನ ಮುಂದುವರಿಸಲು ಅವಕಾಶವನ್ನ ಹೊಂದಿರುತ್ತಾರೆ. ಎಲ್ಲಾ ಸಾಗರೋತ್ತರ ಪೌರತ್ವದ ಭಾರತೀಯ ಕಾರ್ಡ್ದಾರರು ಯಾವುದಕ್ಕೆ ಅರ್ಹರಲ್ಲ. OCI ಮತದಾನದ ರಾಜಕೀಯ ಹಕ್ಕುಗಳನ್ನ ನೀಡುವುದಿಲ್ಲ. ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಅಥವಾ ಭಾರತದ ಸಂಸತ್ತಿನ ಸದಸ್ಯರಾಗಲು ಬರುವುದಿಲ್ಲ. ರಾಷ್ಟ್ರಪತಿ, ಉಪಾಧ್ಯಕ್ಷ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರಂತಹ ಭಾರತೀಯ ಸಾಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಲು ಬರುವುದಿಲ್ಲ. ಅವರುಗಳು ಸಾಮಾನ್ಯವಾಗಿ ಸರ್ಕಾರದಲ್ಲಿ ಉದ್ಯೋಗವನ್ನು ಹೊಂದಲು ಸಾಧ್ಯವಿಲ್ಲ. ಭಾರತ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಯಾವುದೇ ಮಿಷನರಿ ಕೆಲಸ, ಪರ್ವತಾರೋಹಣ ಮತ್ತು ಪತ್ರಿಕೋದ್ಯಮ ಕೆಲಸವನ್ನ ಕೈಗೊಳ್ಳಲು ಬರುವುದಿಲ್ಲ. ಸರ್ಕಾರವು ಸೂಚಿಸಿದ ಸಂರಕ್ಷಿತ ಅಥವಾ ನಿರ್ಬಂಧಿತ ಪ್ರದೇಶದೊಳಗೆ ಬರುವ ಯಾವುದೇ ಸ್ಥಳಕ್ಕೆ ಭೇಟಿ ನೀಡಲು OCI ಕಾರ್ಡ್ ಹೊಂದಿರುವವರು ಸಂರಕ್ಷಿತ ಪ್ರದೇಶದ ಪರವಾನಿಗೆ, ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್, ನಿರ್ಬಂಧಿತ ಪ್ರದೇಶ ಪರವಾನಿಗೆ, ರಿಸ್ಟ್ರಿಕ್ಟೆಡ್ ಏರಿಯಾ ಲಿಮಿಟ್ ಅನ್ನು ಇತರ ವಿದೇಶಿಯರಂತೆ ಪಡೆಯಬೇಕಾಗುತ್ತದೆ. OCIಯನ್ನ ಹೊಂದಿರುವಂತವರು ಯಾವುದೇ ರೀತಿಯ ಮತದಾನದ ರಾಜಕೀಯ ಹಕ್ಕುಗಳನ್ನ ಹೊಂದಿರುವುದಿಲ್ಲ. ಇವರು ಯಾವುದೇ ರೀತಿ ಸರ್ಕಾರಿ ಉದ್ಯೋಗಗಳನ್ನ ಹೊಂದಲು ಸಾಧ್ಯವಿಲ್ಲ. ಸಾಂವಿಧಾನಿಕ ಹುದ್ದೆಗಳನ್ನ ಅಲಂಕರಿಸಲು ಸಾಧ್ಯವಿಲ್ಲ. ಭಾರತದ ಸಾಗರೋತ್ತರ ಪೌರತ್ವವನ್ನ ತ್ಯಜಿಸುವುದು. ಯಾವುದೇ ವಿದೇಶಿ ಭಾರತದ ನಾಗರಿಕನು ನಿಗದಿತ ರೀತಿಯಲ್ಲಿ ತನ್ನ ವಿದೇಶಿ ಭಾರತದ ಪೌರತ್ವವನ್ನ ತ್ಯಜಿಸುವ ಘೋಷಣೆಯನ್ನ ಮಾಡಿದರೆ ಆ ಘೋಷಣೆಯನ್ನು ಕೇಂದ್ರ ಸರ್ಕಾರವು ಒಪ್ಪಿದ ನಂತರ ಆ ವ್ಯಕ್ತಿಯು ಸಾಗರೋತ್ತರ ಪೌರತ್ವ ರದ್ದಾಗುತ್ತದೆ. ಅದೇ ವ್ಯಕ್ತಿ ತನ್ನ ಭಾರತದ ಸಾಗರೋತ್ತರ ಪೌರತ್ವವನ್ನ ತ್ಯಜಿಸಿದರೆ ಅದು ರದ್ದಾಗುತ್ತದೆ. ಹೀಗೆ ಒಬ್ಬ ವ್ಯಕ್ತಿಯು ಭಾರತದ ವಿದೇಶಿ ಪ್ರಜೆಯಾಗಿರುವುದನ್ನು ನಿಲ್ಲಿಸಿದರೆ ಆ ವ್ಯಕ್ತಿಯ ಅಪ್ರಾಪ್ತ ಮಗುವಿನ ಸಾಗರೋತ್ತರ ಪೌರತ್ವವು ರದ್ದಾಗುತ್ತದೆ. ತಾನಾಗಿಯೇ ಆ ವ್ಯಕ್ತಿ ಪೌರತ್ವವನ್ನ ತ್ಯಜಿಸಿದ್ದರೆ ಆ ವ್ಯಕ್ತಿಯ ಅಪ್ರಾಪ್ತ ಮಗುವಿನ ಪೌರತ್ವವು ಕೂಡ ರದ್ದಾಗುತ್ತದೆ. ಭಾರತದ ಸಾಗರೋತ್ತರ ಪೌರತ್ವ ನೋಂದಣಿಯನ್ನ ರದ್ದುಪಡಿಸುವುದು. ಕೇಂದ್ರ ಸರ್ಕಾರವು ಆದೇಶದ ಮೂಲಕ ಸೆಕ್ಷನ್ 7A ಉಪವಿಭಾಗ 1ರ ಅಡಿಯಲ್ಲಿ ನೀಡಲಾದ ನೋಂದಣಿಯನ್ನ ರದ್ದುಗೊಳಿಸಬಹುದು. ಇನ್ನ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುವುದರ ಮೂಲಕ ಆ ನೋಂದಣಿಯನ್ನ ರದ್ದುಗೊಳಿಸಬಹುದು. ಯಾವಾಗ? ವಂಚನೆ, ಸುಳ್ಳು ಪ್ರಾತಿನಿಧ್ಯ ಅಥವಾ ಯಾವುದೇ ಮಹತ್ವದ ಸಂಗತಿಯನ್ನ ಮರೆಮಾಚುವ ಮೂಲಕ OCI ನೋಂದಣಿಯನ್ನ ಪಡೆದಿದ್ದರೆ ಅದನ್ನ ರದ್ದುಗೊಳಿಸಬಹುದು. ಕಾನೂನಿನಿಂದ ಸ್ಥಾಪಿಸಲಾದ ಭಾರತದ ಸಂವಿಧಾನದ ಬಗ್ಗೆ OCI ಅಸಮಾಧಾನ ವ್ಯಕ್ತಪಡಿಸಿದಾಗ ಪೌರತ್ವವನ್ನ ರದ್ದುಗೊಳಿಸಬಹುದು. ಭಾರತವು ಯಾವುದೇ ಯುದ್ಧದಲ್ಲಿ ಭಾಗಿಯಾಗಿದ್ದಾಗ ಶತ್ರು ದೇಶದೊಂದಿಗೆ ಕಾನೂನು ಬಾಹಿರವಾಗಿ ವ್ಯಾಪಾರ ಅಥವಾ ಸಂವಹನ ಅಥವಾ ಸಂಬಂಧ ಹೊಂದುವುದು, ಆ ಯುದ್ಧದಲ್ಲಿ ಶತ್ರುವಿಗೆ ಸಹಾಯ ಮಾಡಿದರೆ ಪೌರತ್ವವನ್ನ ರದ್ದುಗೊಳಿಸಬಹುದು. ನೋಂದಣಿಯಾದ 5 ವರ್ಷಗಳ ಒಳಗೆ OCIಗೆ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ಜೈಲು ಶಿಕ್ಷೆಯಾದರೆ ಪೌರತ್ವವನ್ನ ರದ್ದುಗೊಳಿಸಬಹುದು. ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ಹಿತಾಸಕ್ತಿ. ಭಾರತದ ಯಾವುದೇ ವಿದೇಶಿ ದೇಶದೊಂದಿಗೆ ಭಾರತದ ಸ್ನೇಹ ಸಂಬಂಧ ಅಥವಾ ಸಾರ್ವಜನಿಕರ ಹಿತಾಸಕ್ತಿಗಳಿಗೆ ಧಕ್ಕೆ ಉಂಟು ಮಾಡಿದರೆ ಪೌರತ್ವವನ್ನ ರದ್ದುಗೊಳಿಸಬಹುದು. OCI ಕಾರ್ಡ್ದಾರರು ದೇಶದಲ್ಲಿ ಬರುವ ಆದಾಯದ ಮೇಲೆ ಭಾರತದಲ್ಲಿ ಆದಾಯ ತೆರಿಗೆಯನ್ನ ಪಾವತಿಸಬೇಕಾಗುತ್ತದೆ. ವಂಚನೆ, ಸುಳ್ಳು ಪ್ರಾತಿನಿಧ್ಯ
ಮಹತ್ವದ ಸಂಗತಿಯನ್ನ ಮರೆಮಾಚುವ ಮೂಲಕ OCI ನೋಂದಣಿಯನ್ನ ಪಡೆದಿದ್ದರೆ ಅದನ್ನ ಸರ್ಕಾರವು ರದ್ದುಗೊಳಿಸಬಹುದು. ಭಾರತವು ಯಾವುದೇ ಯುದ್ಧದಲ್ಲಿ ಭಾಗಿಯಾದಾಗ ಶತ್ರು ದೇಶದೊಂದಿಗೆ ವ್ಯಾಪಾರ ಸಂವಹನ ಮತ್ತು ಆ ದೇಶಕ್ಕೆ ಸಹಾಯ ಮಾಡಿದರೆ ಅವರ ಪೌರತ್ವ ರದ್ದಾಗುತ್ತದೆ. OCI ನೋಂದಣಿಯಾದ 5 ವರ್ಷದ ಒಳಗೆ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ಜೈಲು ಶಿಕ್ಷೆಯಾದರೆ ಆ ವ್ಯಕ್ತಿಯ OCI ರದ್ದಾಗುತ್ತದೆ. ಭಾರತದ ಸಾರ್ವಭೌಮತ್ವ, ಸಮಗ್ರತೆ, ಹಿತಾಸಕ್ತಿ, ಭಾರತದ ಸ್ನೇಹ ಸಂಬಂಧ, ಸಾರ್ವಜನಿಕರ ಹಿತಾಸಕ್ತಿಗಳಿಗೆ ಧಕ್ಕೆ ಉಂಟು ಮಾಡಿದರೆ ಪೌರತ್ವವನ್ನ ರದ್ದುಗೊಳಿಸಬಹುದು. ಇನ್ನು OCI ಕಾರ್ಡ್ದಾರರು ಭಾರತ ದೇಶದಲ್ಲಿ ಬರ್ತಕ್ಕಂತಹ ಆದಾಯದ ಮೇಲೆ ಆದಾಯ ತೆರಿಗೆಯನ್ನ ಪಾವತಿಸಬೇಕಾಗುತ್ತದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಉದಾಂತಿ ಸೀತಾನದಿ ಹುಲಿ ಅಭಯಾರಣ್ಯ. ಉದಾಂತಿ ಸೀತಾನದಿ ಟೈಗರ್ ರಿಸರ್ವ್ ಇಲ್ಲಿದೆ ನೋಡಿ. ಉದಾಂತಿ ಸೀತಾನದಿ ಟೈಗರ್ ರಿಸರ್ವ್. ಇಂದ್ರಾವತಿ ನ್ಯಾಷನಲ್ ಪಾರ್ಕ್, ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್, ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್, ಗುರು ಘಾಸಿದಾಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಬೋರಮ್ದೇವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಸುನಬೇಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಈ ಮ್ಯಾಪ್ ಅನ್ನ ಒಂಚೂರು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಛತ್ತೀಸ್ಗಢದ ಉದಾಂತಿ ಸೀತಾನದಿ ಹುಲಿ ಮೀಸಲು ಪ್ರದೇಶ. ಇತ್ತೀಚಿನ ಕ್ಯಾಮೆರಾ ಟ್ರ್ಯಾಪ್ ಚಿತ್ರಗಳು ವನ್ಯಜೀವಿ ಚಟುವಟಿಕೆಯಲ್ಲಿ ಭರವಸೆಯ ಪುನರುಜ್ಜೀವನವನ್ನ ಸೆರೆ ಹಿಡಿದಿವೆ. ಇದು ಮಾಂಸಾಹಾರಿಗಳು, ಸಸ್ಯಾಹಾರಿಗಳು ಮತ್ತು ಸರ್ವಭಕ್ಷಕರು ಅರಣ್ಯವನ್ನ ವ್ಯಾಪಕವಾಗಿ ಬಳಸುವುದನ್ನು ತೋರಿಸುತ್ತದೆ. ಉದಾಂತಿ ಸೀತಾ ನದಿ ಹುಲಿ ಅಭಯಾರಣ್ಯದ ಇದು ಛತ್ತೀಸ್ಗಢದ ಗರಿಯಾಬಂದ್ ಮತ್ತು ದಮತರಿ ಜಿಲ್ಲೆಗಳಲ್ಲಿವೆ. ಸೀತಾ ನದಿ ಮತ್ತು ಉದಾಂತಿ ವನ್ಯಜೀವಿ ಅಭಯಾರಣ್ಯಗಳಿಂದ ಪ್ರತಿನಿಧಿಸುವ ಪ್ರದೇಶಗಳನ್ನು ಸೇರಿಸುವ ಮೂಲಕ ಇದನ್ನು ಸ್ಥಾಪಿಸಲಾಯಿತು. ಈ ಅಭಯಾರಣ್ಯದ ಒಳಚರಂಡಿ ವ್ಯವಸ್ಥೆಯು ಮಹಾನದಿಯನ್ನು ಮುಖ್ಯ ನದಿಯಾಗಿ, ಉದಾಂತಿ, ಸೀತಾ ನದಿ, ಇಂದ್ರವನ ಮತ್ತು ಪೈರಿ ನದಿಗಳನ್ನು ಉಪನದಿಗಳಾಗಿ ಒಳಗೊಂಡಿದೆ. ಇದು ಬಸ್ತಾರ ಪ್ರದೇಶದ ಇಂದ್ರಾವತಿ ಹುಲಿ ಅಭಯಾರಣ್ಯಕ್ಕೆ ಹೊಂದಿಕೊಂಡ ಅರಣ್ಯ ಕಾರಿಡಾರ್ ಅನ್ನು ರೂಪಿಸುತ್ತದೆ. ಇಂದ್ರಾವತಿ ಟೈಗರ್ ರಿಸರ್ವ್ ಇಲ್ಲಿದೆ. ಈ ಅಭಯಾರಣ್ಯದಲ್ಲಿ ದೇವಡೋಂಗ್ರಿ ಅತ್ಯಂತ ಎತ್ತರದ ಸ್ಥಳವಾಗಿದೆ. ಅತ್ಯಂತ ಪ್ರಮುಖವಾದ ಪರ್ವತವೆಂದರೆ ಅತಂಗಾ ಡೋಂಗರ್. ಉದಾಂತಿ ಸೀತಾ ನದಿ ಹುಲಿ ಅಭಯಾರಣ್ಯ ಇದು ಛತ್ತೀಸ್ಗಢದಲ್ಲಿದೆ. ಇಲ್ಲಿ ಕ್ಯಾಮೆರಾ ಟ್ರ್ಯಾಪ್ ಚಿತ್ರಗಳ ಮೂಲಕ ವನ್ಯಜೀವಿಯ ಚಟುವಟಿಕೆಯಲ್ಲಿ ಭರವಸೆಯ ಪುನರುಜ್ಜೀವನವನ್ನ ಸೆರೆ ಹಿಡಿದಿವೆ. ಮಾಂಸಾಹಾರಿಗಳು, ಸಸ್ಯಾಹಾರಿಗಳು ಮತ್ತು ಸರ್ವಭಕ್ಷಕರನ್ನ ಅರಣ್ಯವು ವ್ಯಾಪಕವಾಗಿ ಬಳಸುವುದನ್ನ ಇದು ತೋರಿಸುತ್ತದೆ. ಈ ಅಭಯಾರಣ್ಯದಲ್ಲಿ ಅತ್ಯಂತ ಎತ್ತರವಾದ ಸ್ಥಳ ದೇವಡೋಂಗ್ರಿ. ಇಲ್ಲಿರ್ತಕ್ಕಂತಹ ಪ್ರಮುಖವಾದ ಪರ್ವತ ಅತಂಗಾ ಡೋಂಗರ್. ನೆಕ್ಸ್ಟ್, E0 FIR ಉಪಕ್ರಮ. E0 FIR ಇನಿಷಿಯೇಟಿವ್ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ E0 FIR ಉಪಕ್ರಮವನ್ನ ಪ್ರಾರಂಭಿಸಿದೆ. ಇದು 10 ಲಕ್ಷಕ್ಕಿಂತ ಹೆಚ್ಚಿನ ಆರ್ಥಿಕ ಸೈಬರ್ ಅಪರಾಧ ದೂರುಗಳನ್ನು ಸ್ವಯಂಚಾಲಿತವಾಗಿ ಪ್ರಥಮ ಮಾಹಿತಿ ವರದಿಗಳಾಗಿ ಪರಿವರ್ತಿಸುತ್ತದೆ. E0 FIR ಉಪಕ್ರಮವು ಒಂದು ಹೊಸ ಕಾರ್ಯವಿಧಾನವಾಗಿದ್ದು 10 ಲಕ್ಷಕ್ಕಿಂತ ಹೆಚ್ಚಿನ ವಂಚನೆಯನ್ನ ಒಳಗೊಂಡ ಆರ್ಥಿಕ ಸೈಬರ್ ಅಪರಾಧ ದೂರುಗಳನ್ನು 1930 ಸಹಾಯವಾಣಿ ಅಥವಾ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ NCRP ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಮೂಲಕ ವರದಿ ಮಾಡಿದರೆ ಸ್ವಯಂಚಾಲಿತವಾಗಿ FIRಗಳಾಗಿ ಪರಿವರ್ತಿಸಲಾಗುತ್ತದೆ. ಈ ವ್ಯವಸ್ಥೆಯನ್ನ ದೆಹಲಿಯಲ್ಲಿ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಪ್ರಾಯೋಗಿಕ ಆಧಾರದ ಮೇಲೆ ಪ್ರಾರಂಭಿಸಿದೆ. ಈ ಉಪಕ್ರಮವು ದೊಡ್ಡ ಪ್ರಮಾಣದ ಸೈಬರ್ ವಂಚನೆಗಳ ತನಿಖೆಗಳನ್ನು ವೇಗಗೊಳಿಸುವುದು ಮತ್ತು ಸೈಬರ್ ಅಪರಾಧಿಗಳ ವಿರುದ್ಧ ತ್ವರಿತ ಕ್ರಮವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ.
ಎಫ್ಐಆರ್ ನೋಂದಣಿಯಲ್ಲಿ ವಿಳಂಬ ಮತ್ತು ಕದ್ದ ಹಣವನ್ನ ಮರುಪಡೆಯುವಲ್ಲಿ ತೊಂದರೆ ಅನುಭವಿಸುತ್ತಿರುವ ಬಲಿಪಶುಗಳ ದೀರ್ಘಕಾಲದ ದೂರುಗಳನ್ನ ಇದು ಪರಿಹರಿಸುತ್ತದೆ. ಕಾನೂನು ಚೌಕಟ್ಟು. ಈ ವ್ಯವಸ್ಥೆಯು ಹೊಸದಾಗಿ ಜಾರಿಗೆ ಬಂದ ಭಾರತೀಯ ನಾಗರಿಕರ ಸುರಕ್ಷಾ ಸಂಹಿತಾ ಸೆಕ್ಷನ್ 173 ಕ್ಲಾಸ್ 1 ಮತ್ತು 1 ಕ್ಲಾಸ್ 2 ನಿಬಂಧನೆಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ BNSS ನ ಸೆಕ್ಷನ್ 173 ಕ್ಲಾಸ್ 1 ಗುರುತಿಸಬಹುದಾದ ಅಪರಾಧಗಳಿಗೆ ಪ್ರಥಮ ಮಾಹಿತಿ ವರದಿಗಳ ನೋಂದಣಿಯನ್ನ ಉಲ್ಲೇಖಿಸುತ್ತದೆ. ಇದು ಮೌಖಿಕವಾಗಿ ಮತ್ತು ಎಲೆಕ್ಟ್ರಾನಿಕ್ ರೂಪದಲ್ಲಿ ವರದಿ ಮಾಡಲು ಅನುವು ಮಾಡಿಕೊಡುತ್ತದೆ. ಎಫ್ಐಆರ್ ಅನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ವರದಿ ಮಾಡಿದರೆ 3 ದಿನಗಳಲ್ಲಿ ಮಾಹಿತಿದಾರರು ಅದಕ್ಕೆ ಸಹಿ ಹಾಕಬೇಕು ಎಂದು ಇದು ನಿರ್ದಿಷ್ಟಪಡಿಸುತ್ತದೆ. ಸೆಕ್ಷನ್ 173 ಕ್ಲಾಸ್ 1 ಗುರುತಿಸಬಹುದಾದ ಅಪರಾಧದ ಬಗ್ಗೆ ಮಾಹಿತಿಯನ್ನ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿಗಳಿಗೆ ಮೌಖಿಕವಾಗಿ ನೀಡಿದರೆ ಎಫ್ಐಆರ್ ನೋಂದಣಿಗೆ ಸಂಬಂಧಿಸಿದೆ. ಇಲ್ಲಿ ಪೊಲೀಸ್ ಅಧಿಕಾರಿಯು ಮಾಹಿತಿಯನ್ನ ಲಿಖಿತವಾಗಿ ದಾಖಲಿಸಲು, ಅದನ್ನು ಮಾಹಿತಿದಾರರಿಗೆ ಓದಿ ಹೇಳಲು ಮತ್ತು ಮಾಹಿತಿದಾರರಿಂದ ಸಹಿ ಪಡೆಯಲು ಬದ್ಧವಾಗಿರುತ್ತದೆ. 173 ಕ್ಲಾಸ್ 1(2) ಈ ಷರತ್ತು ಎಲೆಕ್ಟ್ರಾನಿಕ್ ಸಂವಹನದ ಮೂಲಕ ಮಾಹಿತಿಯನ್ನ ಒದಗಿಸಿದಾಗ ಎಫ್ಐಆರ್ ನೋಂದಣಿಗೆ ಸಂಬಂಧಿಸಿದೆ. ಪೊಲೀಸ್ ಅಧಿಕಾರಿ ಮಾಹಿತಿಯನ್ನ ದಾಖಲಿಸಬೇಕು ಮತ್ತು 3 ದಿನಗಳಲ್ಲಿ ಮಾಹಿತಿದಾರರಿಂದ ಸಹಿ ಪಡೆಯಬೇಕು. ಈ ಕಾನೂನು ನಿಬಂಧನೆಗಳ ಅಡಿಯಲ್ಲಿ ಈ ಎಫ್ಐಆರ್ ನೋಂದಣಿ ಮತ್ತು ಪ್ರಕರಣ ವರ್ಗಾವಣೆಗಾಗಿ ದೆಹಲಿಯ ಇ-ಕ್ರೈಮ್ ಪೊಲೀಸ್ ಠಾಣೆಗೆ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ದೂರವಾಣಿ ಸಂಖ್ಯೆ 1930 ಅಥವಾ NCRP ಮೂಲಕ ಒಮ್ಮೆ ಸಲ್ಲಿಸಿದ ನಂತರ 10 ಲಕ್ಷಕ್ಕಿಂತ ಹೆಚ್ಚಿನ ಆರ್ಥಿಕ ಸೈಬರ್ ಅಪರಾಧ ನಷ್ಟದ ದೂರುಗಳು ದೆಹಲಿ ಇ-ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂಚಾಲಿತವಾಗಿ ಶೂನ್ಯ ಎಫ್ಐಆರ್ ಆಗಿ ದಾಖಲಾಗುತ್ತವೆ. ಈ ಶೂನ್ಯ ಎಫ್ಐಆರ್ ಅನ್ನ ದೂರುದಾರರ ಸ್ಥಳವನ್ನು ಆಧರಿಸಿ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ತಕ್ಷಣವೇ ರವಾನಿಸಲಾಗುತ್ತದೆ. ಶೂನ್ಯ ಎಫ್ಐಆರ್ ಅನ್ನ ಸಾಮಾನ್ಯ ಎಫ್ಐಆರ್ ಆಗಿ ಪರಿವರ್ತಿಸಲು ಬಲಿಪಶುಗಳು 3 ದಿನಗಳಲ್ಲಿ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ. ಈ ಪ್ರಕ್ರಿಯೆಯು ಈ ಕೆಳಗಿನವುಗಳ ಏಕೀಕರಣವನ್ನ ಒಳಗೊಂಡಿರುತ್ತದೆ. I4CM ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ NCRP, ದೆಹಲಿ ಪೊಲೀಸರ eFIR ವ್ಯವಸ್ಥೆ ಮತ್ತು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB, ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ಗಳು ವ್ಯವಸ್ಥೆಗಳು CCTNS, ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಅಂಡ್ ಸಿಸ್ಟಮ್ಸ್. ಈ ಡೇಟಾಬೇಸ್ಗಳ ಪರಸ್ಪರ ಸಂಪರ್ಕವು ಸೈಬರ್ ಅಪರಾಧ ಪ್ರಕರಣಗಳಿಗೆ ನೈಜ ಸಮಯದ ಪ್ರಕ್ರಿಯೆ, ಸ್ವಯಂ ರೂಟಿಂಗ್ ಮತ್ತು ರಾಷ್ಟ್ರವ್ಯಾಪಿ ಪರಸ್ಪರ ಕಾರ್ಯಸಾಧ್ಯತೆಯನ್ನ ಸುಗಮಗೊಳಿಸುತ್ತದೆ. ಶೂನ್ಯ ಎಫ್ಐಆರ್. ಅಪರಾಧ ನಡೆದ ಸ್ಥಳ ಯಾವುದೇ ಆಗಿರಲಿ, ಯಾವುದೇ ಪೊಲೀಸ್ ಠಾಣೆಯಲ್ಲಿ ಶೂನ್ಯ ಎಫ್ಐಆರ್ ದಾಖಲಿಸಬಹುದು. ಇದು ನ್ಯಾಯವ್ಯಾಪ್ತಿಯ ಸಮಸ್ಯೆಗಳು ತನಿಖೆಯನ್ನ ವಿಳಂಬ ಮಾಡದಂತೆ ನೋಡಿಕೊಳ್ಳುತ್ತದೆ ಮತ್ತು ತ್ವರಿತ ಕ್ರಮಕ್ಕಾಗಿ ಕಾನೂನು ತುರ್ತು ಪರಿಸ್ಥಿತಿಯನ್ನ ಒದಗಿಸುತ್ತದೆ. ನಿರ್ಭಯಾ ಪ್ರಕರಣ 2012ರ ನಂತರ ನ್ಯಾಯಮೂರ್ತಿ ವರ್ಮಾ ಸಮಿತಿಯ ಶಿಫಾರಸುಗಳನ್ನ ಅನುಸರಿಸಿ ಪರಿಚಯಿಸಲಾದ ಇದು ಬಲಿಪಶು ಕೇಂದ್ರಿತ ಪೊಲೀಸ್ ವ್ಯವಸ್ಥೆ ಮತ್ತು ತ್ವರಿತ ಪರಿಹಾರವನ್ನ ಬಲಪಡಿಸುತ್ತದೆ. E0FIR ಬಲಿಪಶುಗಳು ಯಾವುದೇ ಪೊಲೀಸ್ ಠಾಣೆಯಲ್ಲಿ, ವಿಶೇಷವಾಗಿ ಲೈಂಗಿಕ ದೌರ್ಜನ್ಯ, ಸೈಬರ್ ಅಪರಾಧ ಮತ್ತು ತುರ್ತು ಬೆದರಿಕೆಗಳ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಿಸಲು ಅನುವು ಮಾಡಿಕೊಡುತ್ತದೆ. ಈ ಶೂನ್ಯ ಎಫ್ಐಆರ್ ವ್ಯವಸ್ಥೆಗಳನ್ನ ಗೃಹ ವ್ಯವಹಾರ ಸಚಿವಾಲಯ ಮತ್ತು ಡಿಜಿಟಲ್ ಪೋರ್ಟಲ್ ಅಡಿಯಲ್ಲಿ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳೊಂದಿಗೆ ಸಂಯೋಜಿಸಲ್ಪಟ್ಟ ಉಪಕ್ರಮಗಳ ಭಾಗವಾಗಿತ್ತು. ಇದು ಕಾನೂನುಬದ್ಧವಾಗಿ ಮಾನ್ಯವಾಗಿರುವ ಎಫ್ಐಆರ್ ಆಗಿದ್ದು, ಸರಿಯಾದ ನ್ಯಾಯವ್ಯಾಪ್ತಿಗೆ ವರ್ಗಾಯಿಸಿದ ನಂತರ ಅದು ಸಾಮಾನ್ಯ ಎಫ್ಐಆರ್ ನಂತೆ ಮುಂದುವರಿಯುತ್ತದೆ. ಶೂನ್ಯ ಎಫ್ಐಆರ್. I4C, the Indian Cybercrime Coordination Center. ಇದರಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಆರ್ಥಿಕ ಸೈಬರ್ ಅಪರಾಧ ದೂರುಗಳನ್ನ ಸ್ವಯಂಚಾಲಿತವಾಗಿ ಪ್ರಥಮ ಮಾಹಿತಿ ವರದಿಗಳಾಗಿ ಸಲ್ಲಿಕೆಯಾಗುತ್ತದೆ. ನಂತರ ಅದನ್ನ ಸಾಮಾನ್ಯ ಎಫ್ಐಆರ್ ಆಗಿ ಶೂನ್ಯ
FIR ಇರುವುದನ್ನ ಸಾಮಾನ್ಯ FIR ಆಗಿ ಮಾಡಲು 3 ದಿನದೊಳಗೆ ಬಲಿಪಶು ಬಂದು ಮಾಹಿತಿದಾರರು ಬಂದು ಅದಕ್ಕೆ ಸಹಿ ಹಾಕಬೇಕು. ಆಮೇಲೆ ಅದು ಸಾಮಾನ್ಯ FIR ಆಗಿ ಕನ್ವರ್ಟ್ ಆಗುತ್ತದೆ. ನೆಕ್ಸ್ಟ್, ವಿದೇಶಿ ವ್ಯಾಪಾರ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಜನರಲ್ ಆಫ್ ಫಾರಿನ್ ಟ್ರೇಡ್. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಸಂಸ್ಥೆಯಾಗಿದ್ದು, ವಿದೇಶಿ ವ್ಯಾಪಾರಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನ ಹೊಂದಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ DGFT ಭಾರತದ ವಿದೇಶಿ ವ್ಯಾಪಾರ ನೀತಿ ಫಾರಿನ್ ಟ್ರೇಡ್ ಪಾಲಿಸಿ ರಚನೆ ಮತ್ತು ಅನುಷ್ಠಾನ ಮಾಡುತ್ತದೆ. ನವದೆಹಲಿಯಲ್ಲಿ ಪ್ರಧಾನ ಕಚೇರಿ ಹಾಗೂ 24 ಪ್ರಾದೇಶಿಕ ಕಚೇರಿಗಳನ್ನ ಈ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಹೊಂದಿದೆ. 1991ಕ್ಕಿಂತ ಮೊದಲು DGFTಯನ್ನು ಆಮದು ಮತ್ತು ರಫ್ತುಗಳ ಮುಖ್ಯ ನಿಯಂತ್ರಕ ಎಂದು ಕರೆಯಲಾಗುತ್ತಿತ್ತು. ಉದಾರೀಕರಣದ ನಂತರ ವ್ಯಾಪಾರ ಸುಗಮಕಾರಕವಾಗಿ ಕಾರ್ಯನಿರ್ವಹಿಸಲು ಇದನ್ನು DGFT ಆಗಿ ಪುನರ್ರಚಿಸಲಾಯಿತು. 1991ಕ್ಕಿಂತ ಮೊದಲು ಚೀಫ್ ಕಂಟ್ರೋಲರ್ ಆಫ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಅಂತ ಹೇಳಿ ಕರೆಯಲಾಗುತ್ತಿತ್ತು. ಅದಾದ ನಂತರ ಅದನ್ನ DGFT ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಂತ ಹೇಳಿ ಪರಿವರ್ತಿಸಲಾಯಿತು. DGFTಯ ವಿವಿಧ ಯೋಜನೆಗಳು, ಪರವಾನಗಿಗಳು ಮತ್ತು ಅಧಿಸೂಚನೆಗಳನ್ನ ನೀಡುವ ಮೂಲಕ ಭಾರತದ ವಿದೇಶಿ ವ್ಯಾಪಾರ ನೀತಿಯನ್ನ ಜಾರಿಗೊಳಿಸುತ್ತದೆ. ಎಲ್ಲಾ ಭಾರತೀಯ ಆಮದುದಾರರು ಮತ್ತು ರಫ್ತುದಾರರಿಗೆ ಕಡ್ಡಾಯವಾದ 10 ಅಂಕಿಯ ವಿಶಿಷ್ಟ ಕೋಡ್ ಆದ ಆಮದುದಾರರ ರಫ್ತುದಾರರ ಕೋಡ್, ಇಂಪೋರ್ಟರ್ ಎಕ್ಸ್ಪೋರ್ಟರ್ ಕೋಡ್ ಅನ್ನ ಬಿಡುಗಡೆ ಮಾಡುತ್ತದೆ. ದ್ವಿಪಕ್ಷೀಯ ಒಪ್ಪಂದಗಳ ಪ್ರಕಾರ ಭಾರತೀಯ ಗಡಿಗಳಲ್ಲಿ ಸರಕುಗಳ ಸಾಗಣೆಯನ್ನ ನಿಯಂತ್ರಿಸುತ್ತದೆ. ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಮತ್ತು ಇದು 24 ಪ್ರಾದೇಶಿಕ ಕಚೇರಿಗಳನ್ನ ಹೊಂದಿದೆ. ಇದು ಭಾರತದ ವಿದೇಶಿ ವ್ಯಾಪಾರ ನೀತಿಯ ರಚನೆ ಮತ್ತು ಅನುಷ್ಠಾನವನ್ನ ಮಾಡುತ್ತದೆ. 1991ಕ್ಕಿಂತ ಮೊದಲು ಇದು ಆಮದು ಮತ್ತು ರಫ್ತುಗಳ ಮುಖ್ಯ ನಿಯಂತ್ರಕರು ಎಂದು ಕರೆಯಲಾಗುತ್ತಿತ್ತು. ಇದಾದ ನಂತರ ಉದಾರೀಕರಣವಾದ ನಂತರ ಸುಗಮ ವ್ಯಾಪಾರಕ್ಕಾಗಿ ಇದನ್ನ DGFT ಆಗಿ ಪುನರ್ ರಚನೆ ಮಾಡಲಾಗಿದೆ. ನಿನೆವೆ ಇಲ್ಲಿದೆ. ಇದು ನಿನೆವೆ. ಪ್ರಾಚೀನ ಮಹಾನಗರವಾದ ನಿನೆವೆಯಲ್ಲಿ ಇತ್ತೀಚೆಗೆ ನಡೆದ ಉತ್ಖನನದ ಸಮಯದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಸ್ಮಾರಕ ಉಬ್ಬು ಶಿಲ್ಪಗಳ ದೊಡ್ಡ ಭಾಗಗಳನ್ನ ಕಂಡುಕೊಂಡರು. ಅದರಲ್ಲಿ ಅಸ್ಸಿರಿಯನ್ ಸಾಮ್ರಾಜ್ಯದ ಕೊನೆಯ ಆಡಳಿತ ರಾಜ ಅಸ್ಸುರ್ಬಾನಿಪಾಲ್ ಪುರಾವೆಗಳು ದೊರೆತಿವೆ. ಇದು ಉತ್ತರ ಮೆಸೊಪೊಟೇಮಿಯಾದ ಅತ್ಯಂತ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿತ್ತು. 8ನೇ ಶತಮಾನದ ಉತ್ತರಾರ್ಧದಲ್ಲಿ ರಾಜ ಸೆನ್ನಾಚೆರಿಬ್ ಅಡಿಯಲ್ಲಿ ಅಸ್ಸಿರಿಯನ್ ಸಾಮ್ರಾಜ್ಯದ ರಾಜಧಾನಿಯಾಯಿತು. ಇದು ಇರಾಕ್ನ ಆಧುನಿಕ ನಗರವಾದ ಮೊಸುಲ್ನಲ್ಲಿ ಟೈಗ್ರಿಸ್ ನದಿಯ ಪೂರ್ವ ದಂಡೆಯಲ್ಲಿದೆ. ಇದು ಪ್ರಾಚೀನ ಅಸ್ಸಿರಿಯನ್ ಸಾಮ್ರಾಜ್ಯದ ಅತ್ಯಂತ ಹಳೆಯ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿತ್ತು. ಈ ಪ್ರದೇಶವು ಕ್ರಿಸ್ತಪೂರ್ವ 6000 ಹಿಂದೆಯೇ ನೆಲೆಸಿತ್ತು ಮತ್ತು ಕ್ರಿಸ್ತಪೂರ್ವ 3000 ಹೊತ್ತಿಗೆ ಈಸ್ಟರ್ ದೇವತೆಯ ಆರಾಧನೆಯ ಪ್ರಮುಖ ಕೇಂದ್ರವಾಗಿತ್ತು. ನಿನೆವೆಯು ಪ್ರಪಂಚದಲ್ಲಿ ಅತಿದೊಡ್ಡ ನಗರ ಕೇಂದ್ರವಾಗಿತ್ತು. ಉದ್ಯಾನಗಳು, ಪ್ರತಿಮೆಗಳು, ಉದ್ಯಾನವನಗಳು ಮತ್ತು ಮೃಗಾಲಯಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಅದನ್ನ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರವೆಂದು ಪರಿಗಣಿಸಲಾಗಿತ್ತು. ಕ್ರಿಸ್ತಪೂರ್ವ 612ರಲ್ಲಿ ಬ್ಯಾಬಿಲೋನಿಯರು ಮತ್ತು ಮೇಡರ ನೇತೃತ್ವದ ಒಕ್ಕೂಟದಿಂದ ನಗರವು ನಾಶವಾಯಿತು. ನಿನೆವೆ ಇದು ಅಸ್ಸಿರಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈಸ್ಟರ್ ದೇವತೆಯ ಆರಾಧನೆಯ ಪ್ರಮುಖ ಕೇಂದ್ರವಾಗಿತ್ತು. 612ರಲ್ಲಿ ಕ್ರಿಸ್ತಪೂರ್ವ 612ರಲ್ಲಿ ಬ್ಯಾಬಿಲೋನಿಯರು ಮತ್ತು ಮೇಡರ ನೇತೃತ್ವದ ಒಕ್ಕೂಟದಿಂದ ಈ ನಗರವು ನಾಶವಾಯಿತು. ನೆಕ್ಸ್ಟ್, ಮುಲ್ಲಪೆರಿಯಾರ್ ಅಣೆಕಟ್ಟು. ಮುಲ್ಲಪೆರಿಯಾರ್ ಡ್ಯಾಮ್ ಇಲ್ಲಿದೆ. ಮುಲ್ಲಪೆರಿಯಾರ್ ಅಣೆಕಟ್ಟುಗೆ ಸಂಬಂಧಿಸಿದ ವಿವಾದಾತ್ಮಕ ಸಮಸ್ಯೆಗಳನ್ನ ತಜ್ಞರ ಮಧ್ಯಸ್ಥಿಕೆಯೊಂದಿಗೆ ಪರಿಹರಿಸುವಂತೆ
ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತಮಿಳುನಾಡು ಮತ್ತು ಕೇರಳಕ್ಕೆ ನಿರ್ದೇಶನ ನೀಡಿತು. ಇದು ಕೇರಳದ ಇಡುಕ್ಕಿ ಜಿಲ್ಲೆಯ ತೆಕ್ಕಡಿಯಲ್ಲಿರುವ ಪೆರಿಯಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಕಲ್ಲಿನ ಗುರುತ್ವಾಕರ್ಷಣೆಯ ಅಣೆಕಟ್ಟಾಗಿದೆ. ಪಶ್ಚಿಮ ಘಟ್ಟಗಳ ಪರ್ವತಗಳಲ್ಲಿ ಸಮುದ್ರ ಮಟ್ಟದಿಂದ 881 ಮೀಟರ್ ಎತ್ತರದಲ್ಲಿ ಈ ಅಣೆಕಟ್ಟು ಇದೆ. ಈ ಅಣೆಕಟ್ಟನ್ನ ಮುಲ್ಲಾಯಾರ್ ಮತ್ತು ಪೆರಿಯಾರ್ ನದಿಗಳ ಸಂಗಮದಲ್ಲಿ ನಿರ್ಮಿಸಲಾಗಿದೆ. ಇದು ಭಾರತದ ಅತ್ಯಂತ ಹಳೆಯ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಇದರ ನಿರ್ಮಾಣವು 1887ರಲ್ಲಿ ಪ್ರಾರಂಭವಾಯಿತು. 1895ರಲ್ಲಿ ಪೂರ್ಣಗೊಂಡಿತು. ಈ ಅಣೆಕಟ್ಟನ್ನ ಸುಣ್ಣದ ಕಲ್ಲು ಮತ್ತು ಸುರ್ಕಿಯಿಂದ ನಿರ್ಮಿಸಲಾಗಿದೆ. ಸುರ್ಕಿ ಅಂದರೆ ಸುಟ್ಟ ಇಟ್ಟಿಗೆ ಪುಡಿ ಮತ್ತು ಸಕ್ಕರೆ ಮತ್ತು ಕ್ಯಾಲ್ಸಿಯಂ ಆಕ್ಸೈಡ್ ಮಿಶ್ರಣವನ್ನ ಸುಕ್ರಿ ಎಂದು ಕರೆಯಲಾಗುತ್ತದೆ. ಅವುಗಳಿಂದ ನಿರ್ಮಿಸಲಾಗಿದೆ. ಈ ಅಣೆಕಟ್ಟನ್ನ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದಿಂದ ಸುತ್ತುವರೆದಿದ್ದು, ಇದು ಹಲವಾರು ಅಳಿವಿನಂಚಿನಲ್ಲಿರುವ ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳಿಗೆ ನೆಲೆಯಾಗಿರುವ ಜೀವ ವೈವಿಧ್ಯ ಪ್ರಸಿದ್ಧ ತಾಣವಾಗಿದೆ. ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನಾ ಉದ್ದೇಶಗಳಿಗಾಗಿ ಪೆರಿಯಾರ್ ನದಿಯಿಂದ ತಮಿಳುನಾಡಿನ ವೈಗೈ ನದಿ ಜಲಾನಯನ ಪ್ರದೇಶಕ್ಕೆ ನೀರನ್ನು ವರ್ಗಾಯಿಸುವುದು ಈ ಅಣೆಕಟ್ಟಿನ ಪ್ರಾಥಮಿಕ ಕಾರ್ಯವಾಗಿದೆ. ಈ ಅಣೆಕಟ್ಟು ಕೇರಳದಲ್ಲಿದ್ದರೂ ಅದರ ನಿರ್ವಹಣೆಯನ್ನು ನೆರೆಯ ರಾಜ್ಯವಾದ ತಮಿಳುನಾಡು ವಹಿಸಿಕೊಂಡಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಮಾಡಿಕೊಂಡ 999 ವರ್ಷಗಳ ಗುತ್ತಿಗೆ ಒಪ್ಪಂದದ ಪ್ರಕಾರ ಕಾರ್ಯಾಚರಣೆಯ ಹಕ್ಕುಗಳನ್ನು ತಮಿಳುನಾಡಿಗೆ ಹಸ್ತಾಂತರಿಸಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಣೆಕಟ್ಟಿನ ಸುರಕ್ಷತೆಯ ಬಗ್ಗೆ ಕೇರಳ ಮತ್ತು ತಮಿಳುನಾಡು ನಡುವೆ ದೀರ್ಘಕಾಲದ ವಿವಾದವಿದೆ. ಅಣೆಕಟ್ಟನ್ನ ಬಲಪಡಿಸಬೇಕು ಅಥವಾ ಸ್ಥಗಿತಗೊಳಿಸಬೇಕು ಎಂದು ಕೇರಳ ಒತ್ತಾಯಿಸುತ್ತಿದೆ. ಆದರೆ ತಮಿಳುನಾಡು ಅಂತಹ ಯಾವುದೇ ಕ್ರಮವನ್ನ ವಿರೋಧಿಸುತ್ತಿದೆ. ಮುಲ್ಲಪೆರಿಯಾರ್ ಅಣೆಕಟ್ಟು ಕೇರಳದಲ್ಲಿದೆ. ಅದರ ನಿರ್ವಹಣೆಯನ್ನ ತಮಿಳುನಾಡು ರಾಜ್ಯ ವಹಿಸಿಕೊಂಡಿದೆ. ಈ ಅಣೆಕಟ್ಟು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದಿಂದ ಸುತ್ತುವರೆದಿದೆ. ಇದನ್ನ ಪೆರಿಯಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಮುಲ್ಲಯಾರ್ ಮತ್ತು ಪೆರಿಯಾರ್ ನದಿಗಳ ಸಂಗಮದ ಸ್ಥಳದಲ್ಲಿ ಈ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಈ ಅಣೆಕಟ್ಟನ್ನ ಸುಣ್ಣದ ಕಲ್ಲು ಮತ್ತು ಸುಕ್ರಿ ಎಂಬ ವಸ್ತುವಿನಿಂದ ನಿರ್ಮಿಸಲಾಗಿದೆ. ಸುಕ್ರಿ ಸುಟ್ಟ ಇಟ್ಟಿಗೆ ಪುಡಿ, ಸಕ್ಕರೆ ಮತ್ತು ಕ್ಯಾಲ್ಸಿಯಂ ಆಕ್ಸೈಡ್ಗಳ ಮಿಶ್ರಣವನ್ನ ಸುಕ್ರಿ ಎಂದು ಕರೆಯುತ್ತೇವೆ. ಅವುಗಳಿಂದ ಇದನ್ನ ನಿರ್ಮಿಸಲಾಗಿದೆ. ಇದು ಕಲ್ಲಿನ ಗುರುತ್ವಾಕರ್ಷಣೆಯ ಅಣೆಕಟ್ಟಾಗಿದೆ. GS1 ಗ್ಲೋಬಲ್ ಸ್ಟ್ಯಾಂಡರ್ಡ್ 1 ಜಾಗತಿಕ ಮಾನದಂಡಗಳ ಸಂಸ್ಥೆಯಾದ GS1 2027ರ ವೇಳೆಗೆ ಜಾಗತಿಕವಾಗಿ ಹೊಸ ಪೀಳಿಗೆಯ QR ಕೋಡ್ಗಳನ್ನು ಜಾರಿಗೆ ತರಲಾಗುವುದು ಎಂದು ಘೋಷಿಸಿದೆ. GS1 ಒಂದು ಲಾಭರಹಿತ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು, ಬಾರ್ಕೋಡ್ಗಳು ಮತ್ತು ಅದಕ್ಕೆ ಅನುಗುಣವಾದ ವಿತರಣೆ ಕಂಪನಿಗಳಿಗೆ ತನ್ನದೇ ಆದ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಈ ಮಾನದಂಡಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಬಾರ್ಕೋಡ್. ಇದು ಎಲೆಕ್ಟ್ರಾನಿಕ್ ಆಗಿ ಸ್ಕ್ಯಾನ್ ಮಾಡಬಹುದಾದ ಉತ್ಪನ್ನಗಳ ಮೇಲೆ ಮುದ್ರಿಸಲಾದ ಸಂಕೇತವಾಗಿದೆ. GS1 118 ಸ್ಥಳೀಯ ಸದಸ್ಯ ಸಂಸ್ಥೆಗಳನ್ನು ಮತ್ತು 2 ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರ ಕಂಪನಿಗಳನ್ನು ಹೊಂದಿದೆ. ಇದರ ಮುಖ್ಯ ಕಚೇರಿ ಬ್ರಸೆಲ್ಸ್ನಲ್ಲಿದೆ. GS1 ಸುಮಾರು 50 ವರ್ಷಗಳ ಹಿಂದೆ ಬಾರ್ಕೋಡ್ಗಳನ್ನು ಪರಿಚಯಿಸಿತು ಮತ್ತು ಈಗ GS1 ಭಾರತ ಸೇರಿದಂತೆ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನೆಕ್ಸ್ಟ್ ಜನರೇಷನ್ QR ಕೋಡ್ಗಳು ಹೆಚ್ಚಿನ ಡೇಟಾ ಸಾಮರ್ಥ್ಯವನ್ನು ನೀಡುತ್ತವೆ. ವರ್ಧಿತ ಉತ್ಪನ್ನ ಪತ್ತೆ ಹಚ್ಚುವಿಕೆ, ನೈಜ ಸಮಯದ ದಾಸ್ತಾನು ನಿರ್ವಹಣೆ, ಗ್ರಾಹಕ ಪಾರದರ್ಶಕತೆ ಮತ್ತು ಉತ್ಪನ್ನ ದೃಢೀಕರಣ ಸುರಕ್ಷತೆಯನ್ನು ಬೆಂಬಲಿಸುತ್ತದೆ. ಬಾರ್ಕೋಡ್ ಎಂದರೆ ರೇಖೆಗಳ ಅಥವಾ ಚುಕ್ಕೆಗಳ ಅಥವಾ ಚೌಕಗಳ ಮಾದರಿಯನ್ನ ಬಳಸಿಕೊಂಡು ಯಂತ್ರ ಓದಬಲ್ಲ ದತ್ತಾಂಶದ ದೃಶ್ಯ ನಿರೂಪಣೆ. ಇದು ಉತ್ಪನ್ನಗಳು, ರೋಗಿಗಳು, ಸಾಗಣೆಗಳು ಮತ್ತು ದಾಖಲೆಗಳನ್ನು ತ್ವರಿತವಾಗಿ ಗುರುತಿಸಲು ಅನುವು ಮಾಡಿಕೊಡುತ್ತದೆ. ಮೂಲತಃ 1973ರಲ್ಲಿ ಜಾರ್ಜ್ ಲಾರರ್ ಮತ್ತು ನಾರ್ಮನ್ ಜೋಸೆಫ್ ವುಡ್ಲ್ಯಾಂಡ್ ಅಭಿವೃದ್ಧಿಪಡಿಸಿದರು. ಇದನ್ನು ಸಾರ್ವತ್ರಿಕ ಉತ್ಪನ್ನ ಕೋಡ್ ಎಂದು ಕರೆಯುತ್ತಾರೆ. ಯೂನಿವರ್ಸಲ್ ಪ್ರಾಡಕ್ಟ್ ಕೋಡ್. QR ಕೋಡ್ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಎಂದರೆ ಸಾಂಪ್ರದಾಯಿಕ ಬಾರ್ಕೋಡ್ಗಳಿಗಿಂತ ಹೆಚ್ಚಿನ ಡೇಟಾವನ್ನ ಸಂಗ್ರಹಿಸುವ 2D ಬಾರ್ಕೋಡ್ ಆಗಿದೆ. 1994ರಲ್ಲಿ ಮಸಾಹಿರೋ ಹರಾ ಅಭಿವೃದ್ಧಿಪಡಿಸಿದ QR ಕೋಡ್ಗಳು ಅಡ್ಡಲಾಗಿ ಮತ್ತು ಲಂಬವಾಗಿ ಮಾಹಿತಿಯನ್ನ ಸಂಗ್ರಹಿಸುತ್ತವೆ. UPI ಪಾವತಿಗಳು, ಟಿಕೆಟಿಂಗ್, ಸೂಪರ್ ಮಾರ್ಕೆಟ್ಗಳು ಮತ್ತು ಉತ್ಪನ್ನ ದೃಢೀಕರಣದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ.
GS1 ಇಂಡಿಯಾ ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವ ಲಾಭರಹಿತ ಸಂಸ್ಥೆಯಾಗಿದ್ದು ಅದು ಜಾಗತಿಕ ಬಾರ್ಕೋಡಿಂಗ್ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. 2027ರ ವೇಳೆಗೆ GS1 ಇದು ಹೊಸ ಜನರೇಷನ್ ಬಾರ್ಕೋಡ್ಗಳನ್ನು ಸಿದ್ಧಪಡಿಸುತ್ತದೆ ಎಂದು ಹೇಳಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.